ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ನಂದು ಇನ್ನೊಂದು ಪ್ರತಿರೂಪ. ಒಂದೇ ದೇಹನ ಬೇರೆ ಬೇರೆ ಕಡೆ ಕಳಿಸೋ ಶಕ್ತಿ ನನಗಿದೆ ನಂದೀಶ. ಆ ನಾಗಿನಿ ಚುಚ್ಚಿ ಚುಚ್ಚಿ ನನ್ನ ಸಾಯಿಸಿದ್ಲು. ಅದೇ ರೀತಿ ಅವಳನ್ನ ನಾನು ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು. ನಾನು ಇರೋವರೆಗೂ ಸಾಯಿಸಕ್ಕಾಗಲ್ಲ. ಶಿವಾನಿ, ಈ ಜಾಗ ನಾಗಮಾತ ಆದಿಶೇಷ ಸಿಗೋವರೆಗೂ ನಾಗಮಣಿನ ಭದ್ರವಾಗಿ ಒಂದು ಕಡೆ ಬಚ್ಚಿಡಬೇಕು ಅನಿಸ್ತು. ಇದು ಮಹಾಕಾಲ ಗುಹೆ. ಇಲ್ಲಿ ನಾಗಮಣಿನ ಬಚ್ಚಿಟ್ರೆ ಅದು ಕ್ಷೇಮವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾಗಮಾತ, ಒಳ್ಳೆಯದೇ ಶಿವಾನಿ. ಈ ನಾಗಮಣಿಯನ್ನು ಪಡೆಯುವುದಕ್ಕೋಸ್ಕರ ಎಲ್ಲ ದುಷ್ಟ ಶಕ್ತಿಗಳು ಇದರ ಹಿಂದೆ ಬಿದ್ದಿವೆ. ಈಗ ಈ ನಾಗಮಣಿ ಈ ಜಾಗದಲ್ಲಿ ಇರುವುದೇ ಕ್ಷೇಮ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾನಿ, ನಾಗಮಣಿಯನ್ನು ಕ್ಷೇಮವಾಗಿ ಇರಿಸಿದ್ದಾಯಿತು. ಆದರೆ ಆದಿಶೇಷ ಇನ್ನೂ ಸಿಕ್ಕಿಲ್ಲ. ಆದಿಶೇಷ ಸಿಗದ ಹೊರತು ನಾವು ಮುಂದುವರಿಯಲು ಸಾಧ್ಯವಿಲ್ಲ. ಈ ವಿಚಾರವಾಗಿ ನಾನು ಹೋಗಿ ಗುರುಗಳನ್ನು ಭೇಟಿ ಮಾಡಿ ಬರುತ್ತೇನೆ. ಅಲ್ಲಿಯವರೆಗೂ ನೀನು ನಿನ್ನ ಪ್ರಯತ್ನವನ್ನು ಬಿಡಬೇಡ. ವಿಜಯೀ ಭವ. ಯಜಮಾನರು ಮನೆಗೆ ಬಂದಿದ್ದಾರೆ. ಅವ್ರು ಯಾವುದೇ ವ್ಯವಹಾರ ಮಾಡಿದ್ರು ನನ್ನ ಹತ್ರ ಮೊದಲು ಹೇಳ್ತಾಯಿದ್ರು. ಎಲ್ಲ ಮುಚ್ಚಿಡ್ತಾ ಇದ್ದಾರೆ. ಅವರು ಮನೆಗೆ ಬಂದ ಮೇಲೆ ನಾಗಮಣಿ ಕಾಣಿಸ್ಕೋತು. ಆದರೆ ಯಾರೋ ಮೋಹಿನಿ ಬಂದು ಅದನ್ನ ಎತ್ಕೊಂಡು ಹೋಗ್ಬಿಟ್ಲು. ಯಜಮಾನ್ರೆ ಏನಾದರೂ ಮೋಹಿನಿನ ಕರೆಸಿರ್ಬೋದಾ? ನಾಗಮಣಿ ನನಗೆ ಸಿಗುತ್ತೋ ಇಲ್ವೋ? ಯಜಮಾನರು ಸತ್ತೋಗಿದ್ದಾರಾ? ಯಜಮಾನರು ಸತ್ತೋದ್ರ? ಬಡ್ಡಿ ಮಗ ಸತ್ತೋದ್ನಾ? ನಾನೇ ಸಾಯಿಸ್ಬೇಕು ಅಂದ್ಕೊಂಡಿದ್ದೆ. ಯಜಮಾನರು ಸತ್ತೋದ್ರು.
ನಾನು ಮಾಡಿಲ್ಲ. ಯಾಕೋ ಏನಾಯ್ತು? ಅದು ಯಜಮಾನ್ರೆ ಏನಿಲ್ಲ. ಏನು ಈ ಕಡೆ ಬಂದಿದ್ಯಾ? ಅದು ನಾನು ಏನಿಲ್ಲ ಯಜಮಾನ್ರೆ, ಏನಿಲ್ಲ, ಸುಮ್ಮನೆ ಬಂದೆ. ಈ ಕಾಡಿಗೆ ಒಳ್ಳೆ ಉದ್ದೇಶದಿಂದ ಬರೋರು ತುಂಬ ಕಡಿಮೆ ನಂದೀಶ. ಅದು ನಿನಗೂ ಗೊತ್ತು, ನನಗಿನ್ನೂ ಹೆಚ್ಚಿಗೆ ಗೊತ್ತು. ಸುಳ್ಳು ಹೇಳ್ಬೇಡ. ಏನು ವಿಷಯ? ಯಜಮಾನ್ರೆ, ನೀವು ಮನೇಲಿರಲಿಲ್ಲ, ಅದಕ್ಕೆ ಹುಡ್ಕೊಂಬಂದೆ. ಅದನ್ನು ಹೇಳ್ಬೇಕು ತಾನೆ. ಅದು ಬಿಟ್ಟು ಓಡಾಗ್ತಿದ್ರೆ ಯಾಕೋ ಹಿಂಗೆ ಗಾಬರಿ ಆಗಿದೆಯಾ? ಏನಾಯ್ತು ಹೇಳು. ಅಯ್ಯೋ ಯಜಮಾನ್ರೆ, ಅದು ಬಿಡಿ. ನಿಮ್ಮ ಥರದ್ದೇ ಒಂದು ಬಾಡಿ ನೋಡಿದೆ. ಹೌದಾ? ಬಾಡಿನ ಎಲ್ಲಿ? ಅದೇ ಯಜಮಾನ್ರೆ, ರೋಡಲ್ಲಿ. ತೋರ್ಸ್ ನೋಡಿ. ಬನ್ನಿ. ಅಗೋರಿ ಸ್ವಾಮಿಗಳು ಹೇಳಿದ ಹಾಗೆ ದೇವಿಯ ಅಂಶ ಇರೋ ಒಬ್ಳು ನೀನ್ ಬದುಕಕ್ಕೆ ಬರ್ತಾಳೆ. ಅವಳ ಸಹಾಯದಿಂದ ಶತ್ರು ಸಂಹಾರ ಆಗುತ್ತೆ, ನಾಗಮಣಿ ಕೂಡ ಮತ್ತೆ ಸಿಗುತ್ತೆ ಅಂದ್ರೆ ಹಾಗೆ ಆಯ್ತು. ನಾಗಮಣಿನೂ ಸಿಕ್ತು, ಶತ್ರು ಸಂಹಾರನೂ ಆಯ್ತು. ಆದ್ರೆ ಇನ್ನು ಶತ್ರು ಶೇಷ ಉಳಿದಿದೆ. ಕೆಲವು ಬಲಿಗಳು ಆದಿಶೇಷನಿಂದನೇ ಆಗಬೇಕು. ಅದು ಪರಮೇಶ್ವರನ ನಿರ್ಧಾರ. ತ್ರಿಶೂಲ್ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ಬಿಟ್ರೆ ಅವನಿಗೆ ನೀನೇ ಆದಿಶೇಷ ಅನ್ನೋ ಸತ್ಯ ಹೇಳಿ ಪೂರ್ವ ಜನ್ಮದ ಬಗ್ಗೆ ಅರ್ಥ ಮಾಡಿಸಿ ನಾಗಮಣಿಗೆ ಅವನ ಶಕ್ತಿ ತುಂಬೋ ಹಾಗೆ ಮಾಡಿ ನಾಗಲೋಕಕ್ಕೆ ಆದಿಶೇಷನನ್ನ ಕರ್ಕೊಂಡು ಹೋಗ್ಬೇಕು. ಒಂದೇ ಸಲ ಬೇರೆ ಬೇರೆ ಜಾಗದಲ್ಲಿ ಒಂದೇ ರೂಪದಲ್ಲಿ ಹೋಗೋ ಶಕ್ತಿ ಇರೋ ದಿಗ್ವಿಜಯ. ಅವನಿಗೆ ನನ್ನ ಬಗ್ಗೆ ಎಲ್ಲನೂ ಗೊತ್ತಿದೆ. ಆದ್ರೆ ಅವನು ಅಸಲಿಗೆ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಿಗ್ವಿಜಯನ ಅಥವಾ ಅವನ ರೂಪದಲ್ಲಿ ಬಂದವನು ಬೇರೆ ಯಾರು ಅಂತ ತಿಳಿತಾ ಇಲ್ವಲ್ಲ. ಎಲ್ಲ ಕೊನೆಗೆ ಗೊತ್ತಾಗುತ್ತೆ. ಶಿವಾನಿ, ನಯನಿ ಎಲ್ಲಮ್ಮ ಹೊರಟ್ಬಿಟ್ಲಾ? ಹಾಮ, ಕೊನೆ ಪೂಜೆ ಮುಗೀತು ಅಂತ ಗಂಡ ಹೆಂಡತಿ ಇಬ್ರು ಹೊರಟ್ರು. ಯಜಮಾನ್ರು ಇವತ್ತು ಏನೋ ಪೂಜೆ ಇದೆ ಅಂತ ಹೇಳ್ತಾ ಇದ್ರು. ಅವ್ರ ಮನೆಗೆ ವಾಪಸ್ ಬಂದಾಗಿಂದ ಪೂಜೆ ಅಂತ ಓಡಾಡ್ತಾನೆ ಇರ್ತಾರೆ. ಈಗಲೂ ದೇವಸ್ಥಾನದ ಕಡೆನೇ ಹೋದ್ರು. ಏನು ಶಿವಾನಿ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ಅದು ನೈನಿ ಕೊನೆ ಪೂಜೆ ಮಾಡಿ ಹೊರಟಾಯ್ತು. ದಿಗ್ವಿಜಯ ಅಂಕಲು ಪೂಜೆ ದೇವಸ್ಥಾನ ಅಂತ ಓಡಾಡ್ತಾ ಇದ್ದಾರೆ. ಎಲ್ಲ ಒಳ್ಳೆ ವಿಚಾರಗಳೇ ಅಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ಹಾಗೆ ನಾನು ಒಂದು ದೊಡ್ಡ ಪೂಜೆ ಮಾಡಬೇಕು, ಶತ್ರುನಾಶಕ ಪೂಜೆ. ಇಲ್ಲಿ ನೋಡಿ ಯಜಮಾನ್ರೆ, ಇಲ್ಲೂ ನೀವೇ, ಅಲ್ಲೂ ನೀವೇ, ಎಲ್ಲ ಕನ್ಫ್ಯೂಸ್. ನಿಮ್ಮ ಥರನೇ ಯಾರೋ ಸತ್ತೋಗಿದೆ. ನೀವು ಅವನ ಎಲ್ಲ ಏನು ಯಜಮಾನ್ರೆ, ನಿಮ್ಮನ್ನ ಯಜಮಾನ್ರು ಅಂತ ಅಲ್ಲ, ನಿಮ್ಮನ್ನ ಯಜಮಾನ್ರು ಅಂತ ಕರಿಬೇಕಾ, ಏನ ಯಜಮಾನ್ರು ಅಂತ ಕರಿಬೇಕಾ, ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಉತ್ತರ ಕೊಡೋ ಸಂದರ್ಭ ಬಂದಾಗ ಉತ್ತರ ಕೊಡೋಣ ನಂದೀಶ. ಈ ರೂಪನ ಯಾರೂ ನೋಡೋ ಹಾಗಿಲ್ಲ. ಇದನ್ನ ಕಾಣೆಯಾಗೋ ಹಾಗೆ ಮಾಡಬೇಕು. ಅಲ್ಲ ಯಜಮಾನ್ರೆ, ಏನಿದು? ಇದು ನಂದು ಇನ್ನೊಂದು ಪ್ರತಿರೂಪ, ನನ್ನೆಲ್ಲ ಗುಣ ಇರೋ ಶಕ್ತಿ. ಇದು ನಾನು ಸಿದ್ಧಿಪಡಿಸ್ಕೊಂಡಿರೋ ಶಕ್ತಿ. ಒಂದೇ ದೇಹನ ಬೇರೆ ಬೇರೆ ಕಡೆ ಕಳಿಸೋ ಶಕ್ತಿ ನನಗಿದೆ ನಂದೀಶ. ಅದರಲ್ಲಿ ಒಂದು ದೇಹದ ಮೃತ್ಯು ಆಗಿದೆ. ಆ ನಾಗಿನಿ ಚುಚ್ಚಿ ನನ್ನ ಸಾಯಿಸು. ಅದೇ ರೀತಿ ಅವಳನ್ನ ನಾನು ಚುಚ್ಚಿ ಸಾಯಿಸ್ಬೇಕು. ನಾನಿರೋವರೆಗೂ ಸಾಯಿಸಕ್ಕಾಗಲ್ಲ. ಯಾರನ್ನ ಸಾಯಿಸೋದ್ರ ಬಗ್ಗೆ ಮಾತಾಡ್ತಿದ್ದೀರಾ?
ಅದೇನಮ್ಮ ಅಂತ ಪೂಜೆ? ಶತ್ರುನಾಶಕ ಪೂಜೆ ಅಂದ್ರೆ? ನಮ್ಮನ್ನ ಕಾಡೋ ದುಷ್ಟ ಶಕ್ತಿಗಳನ್ನ ದೂರ ಮಾಡೋ ಪೂಜೆ ಅಮ್ಮ. ದುಷ್ಟ ಶಕ್ತಿಗಳನ್ನ ವೈಭವೀಕರಿಸಿ ದೈವ ಶಕ್ತಿನ ವಿರೋಧಿಸಿ ಬದುಕ್ತಾ ಇರೋ ಶತ್ರು ಸಂಹಾರ ಪೂಜೆ. ಇವಳು ಯಾಕೆ ಮಾತಾಡ್ತಾ ಇದ್ದಾರೆ? ಹೀಗೆ ಮಾತಾಡ್ತಿರೋ ಉದ್ದೇಶ ಆದ್ರೂ ನಾನೇ ದಿಗ್ವಿಜಯ ಅನ್ನೋ ಅನುಮಾನ ಏನಾದರೂ ಬಂದಿದೆಯಾ? ಏನಮ್ಮ ಶಿವಾನಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇಷ್ಟಕ್ಕೂ ನಿನ್ನ ಶತ್ರುಗಳು ಯಾರು? ನಮ್ಮ ಎದುರು ಕಾಣೋ ಯಾವ ರೂಪ ಕೂಡ ಶತ್ರುವಾಗಿ ಬದಲಾಗ್ಬೋದು ಅಮ್ಮ. ತ್ರಿಶೂಲ್ ಮನೆಗೆ ಬರ್ತಾ ಇರೋದು, ರೀನಾ ಕಾಣೆ ಆಗಿತ್ತು, ಇದೆಲ್ಲ ಎಲ್ಲೋ ನಿಂತು ಕೆಟ್ಟದ್ದು ಮಾಡ್ತಾರೋ ಶತ್ರುಗಳಿಂದ ತಾನೆ. ಅವರನ್ನ ಸಂಹಾರ ಮಾಡೋವರೆಗೂ ಈ ಮನೆಗೆ ನೆಮ್ಮದಿ ಸಿಗಲ್ಲ. ಏನಿದು? ನೀವು ಇಲ್ಲೇ ಇದ್ದೀರಾ, ನಿಮ್ಮ ಬಾಡಿನೂ ಇಲ್ಲೇ ಬಿದ್ದಿದೆ? ಓ, ಒರಿಜಿನಲ್ ದಿಗ್ವಿಜಯನ ಸಾಯಿಸಿ ಫೇಕ್ ದಿಗ್ವಿಜಯ ಆಗೋದಕ್ಕೆ ರೆಡಿ ಆಗ್ತಾ ಇದ್ದೀರಾ? ನಾನಿರೋವರೆಗೂ ಅದು ಸಾಧ್ಯ ಇಲ್ಲ. ರೂಪ ಬದಲಾಯಿಸಿ ಇಲ್ಲಿಗೆ ಬಂದು ಮಾತ್ರಕ್ಕೆ ನನ್ನ ಉದ್ದೇಶ ನೆರವೇರಲ್ಲ. ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೇಬೇಕು. ಅದಕ್ಕೆ ನಾನೇ ಪ್ರಯತ್ನ ಪಡಬೇಕು. ನನ್ನ ಸುತ್ತ ಇರೋದು ಯಾರು ಅಂತ ಮೊದಲು ತಿಳ್ಕೋಬೇಕು. ಮೊದಲು ಈ ಅಪ್ಪನ ರೂಪದಲ್ಲಿರೋನು ಯಾರು ಅಂತ ತಿಳ್ಕೋಬೇಕು. ಎರಡು ರೂಪ ಒಂದೇ ಜಾಗದಲ್ಲಿದೆ ಅಂದರೆ ಒಂದು ಫೇಕ್ ಆಗಿರಲೇಬೇಕಲ್ವಾ? ನಾನು ನಿಮ್ಮ ಮನೆಗೆ ಸುಮ್ಮನೆ ಬರಲಿಲ್ಲ. ನಾನು ಇಲ್ಲಿಗೆ ಬಂದಿದ್ದೆ ಇಲ್ಲಿ ನಡೀತಿರೋ ನಿಗೂಢತೆಗಳನ್ನ ಭೇದಿಸೋದಕ್ಕೆ. ಇಷ್ಟು ದಿನ ಇದೆಲ್ಲ ನಿಧಾನವಾಗಿ ಸಾಗ್ತಾ ಇತ್ತು, ಇನ್ನು ಮುಂದೆ ಬೇಗ ಆಗುತ್ತೆ. ನಿಮ್ಮ ಮನೆಯಲ್ಲಿ ಕೆಲವರು ಹೇಳಿದ ವಿಚಾರ, ನಾನಾಗೆ ತಿಳ್ಕೊಂಡ ವಿಚಾರ, ಇದೆಲ್ಲದನ್ನು ನಾನು ಡಿಪಾರ್ಟ್ಮೆಂಟ್ಗೆ ಅಪ್ಡೇಟ್ ಮಾಡಿದ್ದೀನಿ. ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಅದರ ಪ್ರಕಾರ ನೀವು ಮಿಸ್ ಆಗಿದ್ದು ಸತ್ಯ. ಆದರೆ ನೀವು ಯಾವುದೇ ರೀತಿ ಬಿಸ್ನೆಸ್ ಮೀಟಿಂಗ್ ಹೋಗಿರಲಿಲ್ಲ, ಬೇರೆನೇ ಎಲ್ಲೋ ಹೋಗಿದ್ರಿ. ಎಲ್ಲಿ ಹೋಗಿದ್ರಿ? ಯಜಮಾನರು ಬಿಸ್ನೆಸ್ ಮೀಟಿಂಗ್ ಹೋಗಿರಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇವನು ಇಷ್ಟು ದಿವಸ ಯಜಮಾನ್ರು ಎಲ್ಲೋಗಿದ್ರು? ಯಜಮಾನ್ರೇನೋ ಪ್ರತಿರೂಪ ಪ್ರತಿಶಕ್ತಿ ಏನೇನೋ ಹೇಳ್ತಾ ಇದ್ದಾರೆ, ನನಗೊಂದು ಅರ್ಥ ಆಗ್ತಾಯಿಲ್ಲ. ಈಗ ಒಂದೇ ರೂಪದ ಈ ಬಾಡಿ ಜೊತೆಲಿದ್ದೀರಾ. ಸೊ ನನ್ನ ಅನುಮಾನದ ಪ್ರಕಾರ ನೀವೇ ದಿಗ್ವಿಜಯನ ಸಾಯಿಸಿ ಅವ್ರ ಜಾಗ ಪಡ್ಕೋತಾ ಇದ್ದೀರಾ ಅಲ್ವಾ? ಅದು ಹಾಗಲ್ಲ. ಮತ್ತೆ ಇದ್ಯಾರು? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ತೇಪೆ ಹಾಕೋ ಪ್ರಯತ್ನ ಬೇಡ ಮಿಸ್ಟರ್ ದಿಗ್ವಿಜಯ್. ನನಗೆ ಸತ್ಯ ಗೊತ್ತಾಗಬೇಕು. ನೀವು ನನ್ನಿಂದ ಏನೋ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದೀರಾ. ಸತ್ಯ ಹೇಳಿ, ಮಾತಾಡಿ. ಏನು ಮಾತಾಡೋದು? ವಿಷಯ ಏನು ಅಂತ ತಿಳ್ಕೊಳ್ಳದೆ ಪವರ್ ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ. ನೋಡಿ, ನಾನು ಪವರ್ ಯೂಸ್ ಮಾಡಲೇಬೇಕು, ನೀವು ಸತ್ಯ ಏನು ಅಂತ ಹೇಳಲೇಬೇಕು. ಯಾಕಂದ್ರೆ ನಾನು ಬಂದಿರೋದು ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ. ನನ್ನ ಶಕ್ತಿ ನಾನು ಸೋಲ್ತಾ ಇದ್ದೀನ? ನಾನು ಇಲ್ಲಿಗೆ ನಾಗಮಣಿಯನ್ನು ಪಡಿಬೇಕಂತ ಬಂದೆ. ನನ್ನ ಆದಿಶೇಷನ ಮನ್ಸು ಗೆಲ್ಲೋಕಂತ ಬಂದೆ, ಅವನನ್ನ ಪಡಿಬೇಕಂತ ಬಂದು ಇಲ್ಲಿ ಈ ಭೂಲೋಕದಲ್ಲಿ ನಾನು ತಂತ್ರ ಕುತಂತ್ರ ಪ್ರತಿತಂತ್ರಗಳನ್ನ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಆದ್ರೆ ನನ್ನ ಯಾವ ಪ್ರಯತ್ನಕ್ಕೂ ಪ್ರತಿಫಲ ಸಿಗ್ತಾನೆ ಇಲ್ವಲ್ಲ? ಏನಾಗ್ತಾ ಇದೆ?
ಆದ್ರೆ ಒಂದಂತೂ ಸತ್ಯ, ತ್ರಿಶೂಲ್ನ ದೇಹ ನನ್ನ ಹತ್ರನೇ ಇದೆ. ಯಾವುದೇ ಕಾರಣಕ್ಕೂ ತ್ರಿಶೂಲ್ನ ದೇಹ ಶಿವಾನಿಗೆ ಸಿಗೋ ಹಾಗೆ ಮಾಡಬಾರ್ದು. ಆದ್ರೆ ನನ್ನ ಆದಿಶೇಷ ಇನ್ನೂ ಆ ಶಿವಾನಿನೇ ಪ್ರೀತಿಸ್ತಾ ಇದ್ದಾನೆ. ನಾನ್ ಬಂದಿರೋದು ಅವನನ್ನ ಪ್ರೀತಿಸೋದಕ್ಕೆ, ಅವನ್ ಪ್ರೀತಿನ ಪಡೆಯೋದಕ್ಕೆ. ಆ ಶಿವಾನಿನ ಕೊಂದು ನಾಗಮಣಿ ಜೊತೆಗೆ ಆದಿಶೇಷನ ಕರ್ಕೊಂಡು ನಾಗಲೋಕಕ್ಕೆ ಹೋಗೋಣ ಅಂದ್ರೆ ಯಾವ್ದಾದ್ರೂ ಒಂದು ಅಡೆತಡೆಗಳು ಆಗ್ತಾನೆ ಇದೆ. ಆದಿಶೇಷ ನನ್ನ ಜೊತೆಗೆ ಇಲ್ದೇ ಇರ್ಬೋದು, ಆದ್ರೆ ಆದಿಶೇಷನ ಮಾನವ ರೂಪಿ ತ್ರಿಶೂಲ್ನ ದೇಹ ನನ್ನ ಹತ್ರನೇ ಇದೆ. ತ್ರಿಶೂಲ್ನ ದೇಹ ಇಲ್ದೆ ಆದಿಶೇಷನ್ಗೆ ಈ ಲೋಕದಿಂದ ಮುಕ್ತಿ ಸಿಗದು. ಆ ಶಿವಾನಿ ಕೈಲಿರೋ ನಾಗಮಣಿಗೆ ಶಕ್ತಿ ಬಾರದು. ಇನ್ನು ಆ ತ್ರಿಶೂಲ್ ದೇಹ ಮಾತ್ರ ನನ್ನ ಹತ್ರ ಇರೋ ಆಸ್ತಿ. ಇನ್ನು ಮುಂದೆ ನಾನು ಸುಮ್ಮನೆ ಇರೋ ಹಾಗಿಲ್ಲ. ನನ್ನ ಎಲ್ಲ ಪ್ರಯತ್ನಗಳು ಗಟ್ಟಿಯಾಗಿರಬೇಕು, ಬಲವಾಗಿರಬೇಕು. ಏ ಶಿವಾನಿ, ಆ ನಾಗಮಣಿ ನಿನ್ನ ಬಳಿ ಇರುವುದು. ಇನ್ನು ನಿನಗೆ ಅಪಾಯ ಕಟ್ಟಿಟ್ಟ ಬುದ್ಧಿ. ಮಾತಾಡಿ ಸರ್, ಉತ್ತರ ಕೊಡಿ. ಒಂದೇ ಟೈಮಲ್ಲಿ ನೀವು 2 ಕಡೆ ಇರೋದಕ್ಕೆ ಹೇಗೆ ಸಾಧ್ಯ? ಇಲ್ಲಿರೋ ಬಾಡಿ ನಿಮ್ಮ ಥರನೇ ಇದೆ ಅಂದಮೇಲೆ ಇದರಲ್ಲಿ ಒಬ್ರು ಫೇಕ್ ಆಗಿರಬೇಕು. ಇದು ಫೇಕಾ ಅಥವಾ ಎಷ್ಟರ ಬಾಯ್, ಎಷ್ಟು ಸಲ ಹೇಳೋದು? ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ರೂಪದಲ್ಲೇ ಯಾರೋ ಇದ್ದಾರೆ. ಸರಿ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸವ್ರಿಗೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಮಾಡ್ತೀನಿ, ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಮಾಡಿ, ಧಾರಾಳವಾಗಿ ಮಾಡಿ. ನನಗೂ ಇವನು ಯಾರು ಅಂತ ತಿಳ್ಕೊಳ್ಬೇಕು. ಬೆಸ್ಟ್ ಆಫ್. ನಿನಗೆ ಎಲ್ಲ ಸತ್ಯನೂ ಗೊತ್ತು ನಂದೀಶ, ಆದರೆ ಒಂದು ಸತ್ಯ ಬಿಟ್ಟು. ಯಾವ ವಿಚಾರ ಯಜಮಾನ್ರೆ? ಇಚ್ಛಾಧಾರಿ ನಾಗಿಣಿ ಯಾರು ಅನ್ನೋ ವಿಚಾರ. ನಾನು ಕೊಂದ ಆದಿಶೇಷನ ಪ್ರಿಯತಮೆ ಯಾರು ಅನ್ನೋ ವಿಚಾರ. ಸೇಡಿಗಾಗಿ ಭೂಮಿಗೆ ಬಂದಿರೋ ನಾಗ ಯಾರು ಅನ್ನೋ ವಿಚಾರ. ಯಾರು 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 ಯಜಮಾನ್ರೆ ಅದು? ಭಯ ಆಗ್ತಾ ಇದೆಯಾ ನಂದೀಶ? ಹಾಂ, ಭಯ ಆಗ್ತಾಯಿತ್ತು. ನೀವು ಜೊತೆಲಿದ್ದೀರಲ್ಲ, ಈಗ ಭಯ ಇಲ್ಲ. ನಾಗಿಣಿ ಯಾರು ಯಜಮಾನ್ರೆ? ಇಲ್ಲಿ ಹೇಳಲ್ಲ, ಮನೆಯವ್ರ ಮುಂದೆ ಎಲ್ಲ ಹೇಳ್ತೀನಿ. ಅವಳ ಬಗ್ಗೆ ಎಚ್ಚರವಾಗಿರುವಂತನೂ ಹೇಳ್ತೀನಿ. ನಂದೀಶ, ಆದಿಶೇಷನ ನಾವೆಲ್ಲರೂ ಸೇರಿಸಿ ಸಾಯಿಸ್ಬಿಟ್ವಿ. ಈಗ ಮನೆಯವರೆಲ್ಲ ಸೇರಿ ಆ ನಾಗಿಣಿನ ಸಾಯಿಸ್ಬೇಕು. ಆದರೂ ನಾಗಿಣಿ ಯಾರಂತ ನನಗೆ ಗೊತ್ತಾದರೆ ಶಿವಾನಿ. ದಮಯಂತಿ, ಶಿವಾನಿ, 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 ದಮಯಂತಿ, ಧನಂಜಯ, ಗೋವಿಂದ, ಬನ್ನಿ. ಯಾಕೆ ಕಿರ್ಚ್ಕೊಳ್ತಿದ್ಯಾ? ಮನೆಯವ್ರಿಗೆ ಮನೆಯಿಂದಲೇ ತೊಂದರೆ ಆದರೆ ಮನೆ ಯಜಮಾನಿಗೆ ಟೆನ್ಷನ್ ಆಗಲ್ಲ ಅದನ್ನು? ಮನೆ ಯಜಮಾನ ನಾನು. ಅದನ್ನ ನೀನೇ ಹೇಳ್ಕೊಬೇಕು. ದಮಯಂತಿ,
ಎಲ್ಲ ಎಲ್ಲಿ? ಬನ್ನಿ. ಶಿವಾನಿ. ರೀ ಯಾಕ್ರಿ ಕರಿತಾ ಇದ್ದೀರಾ? ಅಮ್ಮ ಗೋವಿಂದ ಇಲ್ಲಿ? ಅವ್ರು ತೋಟಕ್ಕೆ ಹೋಗಿದ್ದಾರೆ. ಹಾಗೆಲ್ಲ ಇನ್ಮೇಲೆ ಓಡಾಡಬೇಡ ಅಂತ ಹೇಳು. ಯಾವ ಕ್ಷಣದಲ್ಲಿ ಏನು ಅಪಾಯ ಬೇಕಾದ್ರೂ ಆಗ್ಬೋದು. ನಮ್ಮ ಜೊತೆಗೆ ಇದ್ಕೊಂಡು ನಮಗೆ ಕೆಡ್ಡ ತೋಡೋರಿದ್ದಾರೆ.